ಮನೆಯ ಸಮೀಪ ಬೇವಿನ ಮನೆಯ ಸಮೀಪ ಬೇವಿನ ಮರ ಇರೋದು ಶುಭವ? ತಜ್ಞರು ಏನ್ ಹೇಳ್ತಾರೆ ಗೊತ್ತಾ? ಸಾಮಾನ್ಯವಾಗಿ ಬೇವಿನ ಮರವನ್ನ ಮನೆಯ ಹತ್ತಿರ ಇರಿಸೋದ್ರಿಂದ ಮನಸ್ಸಿನ ವಿಕಾರಗಳುಂಟಾಗಬಹುದು ಅಥವಾ ದುಷ್ಟ ಶಕ್ತಿಗಳು ಆವರಿಸಬಹುದು ಎಂಬಂತಹ ಋಣಾತ್ಮಕ ನಂಬಿಕೆಗಳು ಕೆಲವರಲ್ಲಿ ಇವೆ. ಆದರೆ ಈ ಮರದ ಬಗ್ಗೆ ಧನಾತ್ಮಕ ಮತ್ತು ವೈಜ್ಞಾನಿಕ ಹಾಗೂ ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ನೋಡಿದಾಗ ಅನೇಕ ಶುಭ ಫಲಗಳು ಗೋಚರಿಸ್ತವೆ. ಪ್ರಾಚೀನ ಕಾಲದಿಂದಲೂ ಭಾರತೀಯ ಸಂಸ್ಕೃತಿಯಲ್ಲಿ ಬೇವಿನ ಮರಕ್ಕೆ ವಿಶೇಷವಾದ ಸ್ಥಾನಮಾನವಿದೆ. ಹಿಂದಿನ ಕಾಲದಲ್ಲಿ ಪ್ರತಿಯೊಬ್ಬರು ತಮ್ಮ ಮನೆಗಳ ಸುತ್ತಮುತ್ತ ಅಥವಾ ಗ್ರಾಮಗಳ ಚಾವಡಿಗಳಲ್ಲಿ ಬೇವಿನ ಮರಗಳನ್ನು ನೆಡ್ತಾ ಇದ್ರು. ಬೇವಿನ ಮರವು ಆಲದ ಮರ ಮತ್ತು ಅರಳಿ ಮರದಂತೆ ಸಮುದಾಯದ ಸಭೆಗಳಿಗೆ, ನ್ಯಾಯ ತೀರ್ಮಾನಗಳಿಗೆ ಸಾಕ್ಷಿಯಾಗಿ ನಿಲ್ತಾ ಇತ್ತು. ವೈಜ್ಞಾನಿಕವಾಗಿ ಹೇಳೋದಾದ್ರೆ ಬೇವಿನ ಮರವು ನಮ್ಮ ಆರೋಗ್ಯಕ್ಕೆ ಅತ್ಯಂತ ಪ್ರಯೋಜನಕಾರಿಯಾಗಿದೆ. ಇದು ಶುದ್ಧ ಗಾಳಿಯನ್ನ ನೀಡೋದ್ರ ಮೂಲಕ ಉಸಿರಾಟದ ಪ್ರಕ್ರಿಯೆಗೆ ನೆರವಾಗುತ್ತೆ. ಇದರ ತೊಗಟೆ, ಹಣ್ಣು ಮತ್ತು ಎಲೆಗಳು ಆಯುರ್ವೇದದಲ್ಲಿ ಔಷಧೀಯ ಗುಣಗಳನ್ನ ಹೊಂದಿದ್ದು ಹಲವು ರೋಗಗಳಿಗೆ ಚಿಕಿತ್ಸೆಯಾಗಿ ಬಳಕೆ ಆಗ್ತವೆ. ಮನೆಯ ಸುತ್ತಮುತ್ತ ಬೇವಿನ ಮರ ಇರೋದ್ರಿಂದ ಕ್ರಿಮಿ ಕೀಟಗಳು ಮತ್ತು ರೋಗ ರುಜಿನಗಳು ಮನೆಯೊಳಗೆ ಪ್ರವೇಶ ಮಾಡೋದಿಲ್ಲ. ಇದು ನೈಸರ್ಗಿಕ ಕೀಟನಾಶಕವಾಗಿ ಕಾರ್ಯನಿರ್ವಹಿಸುತ್ತೆ. ಆಧ್ಯಾತ್ಮಿಕವಾಗಿ ಬೇವಿನ ಮರವನ್ನ ಸಾಕ್ಷಾತ್ ದೇವಿಯ ಸಂಕೇತ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ವಿಶೇಷವಾಗಿ ವಿವಾಹ ಆಗದಿರುವವರು, ಪದೇ ಪದೇ ಕಷ್ಟಗಳನ್ನ ಎದುರಿಸ್ತಾ ಇರುವವರು, ಮಾಟ ಮಂತ್ರದಂತಹ ನಕಾರಾತ್ಮಕ ಶಕ್ತಿಗಳಿಂದ ಬಳಲ್ತಾ ಇರುವವರು ಈ ಮರದ ಬಳಿ ಅರಿಶಿನ ಕುಂಕುಮ ಕಟ್ಟಿ ನಮಸ್ಕರಿಸೋದ್ರಿಂದ ಶುಭ ಫಲಗಳು ಪ್ರಾಪ್ತಿ ಆಗ್ತವೆ ಅಂತ ಹೇಳಿ ನಂಬಲಾಗುತ್ತೆ. ದೇವಿಯ ಆಹ್ವಾನ ಈ ಮರದಲ್ಲಿದೆ ಎಂಬುದು ಪ್ರತೀತಿ. ಬೇವಿನ ಮರದ ಮತ್ತೊಂದು ಪ್ರಮುಖ ಉಪಯೋಗ ಅಂದ್ರೆ ಮಕ್ಕಳಲ್ಲಿ ಸಿಡುಬು ಅಂದ್ರೆ ಅಮ್ಮ ಕಾಣಿಸ್ಕೊಂಡಾಗ, ಹಳ್ಳಿಗಳಲ್ಲಿ ಸಿಡುಬಿನಿಂದ ಬಳಲ್ತಾ ಇರುವ ಮಕ್ಕಳಿಗೆ ಬೇವಿನ ಸೊಪ್ಪನ್ನ ಹಾಸಿಗೆಯ ಮೇಲೆ ಹಾಕೋದು ಅಥವಾ ಮನೆ ಬಾಗಿಲಿಗೆ ಕಟ್ಟುವ ಪದ್ಧತಿ ಇದೆ. ಬೇವಿನ ಸೊಪ್ಪನ್ನ ಗೋಮೂತ್ರದೊಂದಿಗೆ ಇಟ್ಟಾಗ ಅದು ಬ್ಯಾಕ್ಟೀರಿಯಾಗಳ ಪ್ರವೇಶವನ್ನ ತಡೆದು ರೋಗ ನಿವಾರಣೆಗೆ ಸಹಾಯ ಮಾಡುತ್ತೆ. ಇನ್ನು ಜ್ಯೋತಿಷ್ಯದ ದೃಷ್ಟಿಯಿಂದ ಬೇವಿನ ಮರವು ಶನಿ, ರಾಹು, ಕೇತು ಗ್ರಹಗಳಿಂದ ಉಂಟಾಗುವ ನಕಾರಾತ್ಮಕ ಪರಿಣಾಮಗಳನ್ನ ಕಡಿಮೆ ಮಾಡಲು ಸಹಾಯಕವಾಗಿದೆ. ಕರ್ಮ ಫಲವನ್ನ ಸಂಪೂರ್ಣವಾಗಿ ಬದಲಾಯಿಸಲು ಸಾಧ್ಯವಿಲ್ಲವಾದ್ರೂ ಇದರ ಪ್ರಭಾವವನ್ನ ತಗ್ಗಿಸಬಹುದು. ಪ್ರಯಾಣಕ್ಕೆ ಹೊರಡುವಾಗ 2 ಬೇವಿನ ಎಲೆಗಳನ್ನ ಜೇಬಿನಲ್ಲಿ ಇಟ್ಕೊಳ್ಳೋದು ಅಥವಾ 1 ಎಲೆಯನ್ನ ತಿಂದು ಹೋಗೋದು ಶುಭ ಸೂಚಕ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಬೇವಿನ ಮರವು ಜೀವನದಲ್ಲಿ ಸ್ಥಿರತೆ, ಉತ್ತಮ ಆರೋಗ್ಯ ಮತ್ತು ಮನಃಶಾಂತಿಯನ್ನ ಒದಗಿಸುತ್ತೆ. ಇನ್ನು ವಾಸ್ತು ಪ್ರಕಾರ ಬೇವಿನ ಮರವು ಈಶಾನ್ಯ ಅಥವಾ ನೈಋತ್ಯ ದಿಕ್ಕಿನಲ್ಲಿ ಇದ್ರೆ ಅತಿ ಹೆಚ್ಚು ಶುಭ ಫಲಗಳನ್ನು ನೀಡುತ್ತೆ ಮತ್ತು ಮಂಗಳ ಯೋಗವನ್ನ ತರುತ್ತೆ. ತಮಿಳುನಾಡು ಮುಂತಾದ ಪ್ರದೇಶಗಳಲ್ಲಿ ಬೇವಿನ ಮರಕ್ಕೆ ಅರಿಶಿನ ಹಚ್ಚಿ ಕುಂಕುಮದ ಬೊಟ್ಟನ್ನ ಇಟ್ಟು ಪೂಜೆ ಮಾಡೋದು ಸರ್ವೇ ಸಾಮಾನ್ಯ. ಒಟ್ಟಾರೆಯಾಗಿ ಬೇವಿನ ಮರವು ಶುಭದ ಸಂಕೇತವಾಗಿದ್ದು ಅದು ಮನೆ ಹತ್ತಿರ ಇರೋದು ಹಲವು ಸಕಾರಾತ್ಮಕ ಲಾಭಗಳನ್ನು ತರುತ್ತೆ ಅಂತ ಸಲಹೆ ನೀಡಿದ್ದಾರೆ.